ಈ ಈ ಪರಮಾತ್ಮನ ಈ ಸೃಷ್ಟಿ ಏನಿದೆ, ಇದೊಂದು ನಿಗೂಢ. ಇದು ಅತ್ಯಂತ ರಹಸ್ಯವಾಗಿರುವಂಥದ್ದು. ಇದು ವಿಸ್ಮಯವಾಗಿರುವಂಥದ್ದು. ಇದನ್ನು ಬಿಡಿಸ್ಲಿಕ್ಕಾಗೋದಿಲ್ಲ. ಇದನ್ನು ಬಿಡಿಸಿ ಬದುಕಲಿಕ್ಕಾಗೋದಿಲ್ಲ. ಬದುಕಿ ಅನುಭವಿಸಬೇಕಷ್ಟೇ ಇದನ್ನು. ಈಗ ನೀರಿದೆ, ನೀರು. ಈಗ ನಮಗಿಷ್ಟೆಲ್ಲ ವಿದ್ಯುತ್ ಶಕ್ತಿ ಬಂದೈತಲ್ಲ, ಇದು ಬಂದಿದ್ದೆಲ್ಲಿಂದ? ನೀರಿನಿಂದ ಬಂದೈತಿಲ್ಲ. ಮತ್ತು ಇದನ್ನು ತಂತಿ ಮುಟ್ಟಿದ್ರೆ ಕರೆಂಟ್ ಹೊಡಿತೈತಿ, ಶಾಕ್ ಹೊಡಿತೈತಿ. ಮತ್ತಿದು ಬಂದಿದ್ದ ನೀರಿನಾಗಿಂದ ಬಂದೈತಿ. ನೀರು ಮುಟ್ಟಿದ್ರೆ ನಮಗೆ ಯಾರಿಗಾರ ಶಾಕ್ ಹೊಡೆದೈತೇನೋ? ನೀರಿನೊಳಗೆ ಬೆಂಕಿಯ ನಿಟ್ಟು ಸುಡದಂತೆ ಇರಿಸಿರುವ ಶಕ್ತಿ ಯಾವುದಂತ? ನೀರಿನೊಳಗೆ ಬೆಂಕಿಯನ್ನಿಟ್ಟು ನೀರನ್ನು ಕಾಯದಂತೆ, ಬೆಂಕಿಯನ್ನು ನಂದದಂತೆ ಇಡಿಸಿರುವ ಶಕ್ತಿ ಯಾವುದಿರಬಾರದು? ಈಗ ನಿಮ್ಮ ಮೈ ಇದೆ, ಮೈ. ನೀವೊಂದು ಬ್ಲೇಡ್ ತಗೊಂಡು ಕೊಯ್ರಿ. ಅಲ್ಲಿ ಮಗ್ಗಲ್ ಕುಂತವ್ರಿಗೆ ಅಲ್ಲಿ ನಾ ಹೇಳೋದು, ಸುಮ್ಮನೆ ಪ್ರಯೋಗ ನಾ ಹೇಳೋದು. ಮೈಗೆ ಒಂದು ಬ್ಲೇಡ್ ತಗೊಂಡು ಕೊಯ್ದ್ರೆ ಏನು ಬರ್ತದೆ ಹೇಳಿ? ಅಲ್ಲಿರುವುದು ಕೀವು, ರಕ್ತ, ಮಾಂಸ. ಈ ಕೀವು, ರಕ್ತ, ಮಾಂಸಗಳ ಮಧ್ಯದೊಳಗೆ ತಾಯಿಯ ಎದೆಯಲ್ಲಿ ಅಮೃತದ ಹಾಲು ಬಂದಿದ್ದು ಎಲ್ಲಿಂದ? ಇದನ್ನಿಟ್ಟವನು ಯಾರು? ಈ ಸೃಷ್ಟಿ ಇಷ್ಟು ವೈಚಿತ್ರ್ಯಪೂರ್ಣವಾಗಿದೆ. ಯಾವುದರಲ್ಲಿ ಭಗವಂತ ಏನಿಟ್ಟು ಕಳಿಸಿದ್ದಾನೆ ಅನ್ನೋದು ಗೊತ್ತಾಗೋದಿಲ್ಲ. ಅಲ್ಲಿ ಅರ್ಶಿಣ ಕಲರ್ ಹಂಗೆ ಅವ್ರು ಕುಂತಾರಲ್ಲ, ಅವ್ರ ಹೆಸರು ಅಶ್ವಿನ್ ಕಾರ್ತಿಕ್ ಅಂತ ಹೇಳಿ. ಅವರು ಹುಟ್ಟಿದ 9 ತಿಂಗಳಿಗೆ ಸೆರೆಬ್ರಲ್ ಪಾಲ್ಸಿ ಅಂತ ಬಂತು. ಅಂದ್ರೆ ಒಂದು ಕಡೆ ಪಾರ್ಶ್ವವಾಯು ಅಂತಿರಲ್ಲ ನೀವು, ಲಕ್ವ ಅಂತಿರಲ್ಲ, ಹಂಗೆ ಬ್ರೇನಿಗಾತ. ಅವ್ರ ತಾಯಿಗೆ ಅನ್ನಿಸ್ತು, ಪ್ರಭಾ ಅವರಿಗೆ, ಯಾಕೋ ನನ್ನ ಮಗನ ನಡವಳಿಕೆ ಸಹಜತೆ ಇಲ್ಲ, ಸಹಜ ಮಗುವಿನಂತೆ ನನ್ನ ಮಗ ಇಲ್ಲ ಅಂತ. 14 ತಿಂಗಳಿಗೆ 19 ತಿಂಗಳಿಗೆ ಒಬ್ಬ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಮಗನಿಗೆ ತೋರಿಸ್ಬೇಕಂತ. ಮಗನಿಗೆ ನಿಲ್ಲಿಕ್ಕೆ ಬರ್ತಿರ್ಲಿಲ್ಲ, ಕೂಡ್ಲಿಕ್ಕೆ ಬರ್ತಿರ್ಲಿಲ್ಲ, ಸಹಜ ಮಗುವಿನಂತೆ ಇರಲಿಲ್ಲ. ಡಾಕ್ಟ್ರ್ ಏನು ಹೇಳಿದ್ರು ಅಂದ್ರೆ, ಮಗುವಿನ ಪರೀಕ್ಷೆ ಮಾಡಿ, ನೋಡವ ನಿನಗೆ ಇನ್ನೊಬ್ಬ ಮಗ ಅದಾನ, ಒಬ್ಬನ ಮಗ ಅಂತ ತಿಳ್ಕೊಂಬಿಡು. ಇದು ಸುಮ್ಮನೆ ನಿನ್ನ ಮನ್ಯಾಗ ಇದೊಂದು ವೇಸ್ಟ್ ಕಾಯಿಪಲ್ಯ, ಇದು ಸುಮ್ಮನೆ ಫ್ರಿಜ್ನಾಗ ಇಟ್ಟಂಗೆ ಗ್ಲಾಸ್ನಾಗ ಇಟ್ಬಿಡು ಈ ಮಗನಿಗೆ ಅಂತ ಹೇಳಿದ್ರು ಡಾಕ್ಟ್ರು. ತಾಯಿಗೆ ಬಹಳ ನಿರಾಶೆ ಆಯ್ತು. ಆದರೂ ಭರವಸೆ ಕಳ್ಕೊಳ್ಳಿಲ್ಲ ತಾಯಿ. ಅವನು ಮತ್ತೆ ತೋರಿಸೋದು ಬಿಡಲಿಲ್ಲ. ಒಂದು ದಿವಸ ನಿಮಾನ್ಸಿಗೆ ಕರ್ಕೊಂಡು ಹೋದ್ಲು ಮಗುವಿಗೆ. ನಿಮಾನ್ಸಿಗೆ ಕರ್ಕೊಂಡು ಹೋದಾಗ ಡಾಕ್ಟ್ರ್ ಹೇಳಿದ್ದೇನೆಂದರೆ, ನಿನ್ನ ಮಗನಿಗೆ ಕೈ ಕಾಲುಗಳಲ್ಲಿ ಶಕ್ತಿ ಇಲ್ಲ, ಆದರೆ ಅವನ ಮೆದುಳು ಅವನ ವಯಸ್ಸಿಗಿಂತ 4 ಪಟ್ಟು ಹೆಚ್ಚು ವಿಚಾರ ಮಾಡ್ತದೆ ಅಂತ ವೈದ್ಯರು ಹೇಳಿದ ಮೇಲೆ ಭರವಸೆ ಬಂತಕ್ಕೆ. ಮಗನಿಗೆ ಸ್ಪೆಷಲ್ ಸ್ಕೂಲ್ ಎಲ್ಲಿದ್ದಾವೆ ಅಲ್ಲಿ ಓದಿಸ್ಲಿಕ್ಕೆ ಶುರು ಮಾಡಿದ್ಲು. ಅವರಿಗೆ ಸೆರೆಬ್ರಲ್ ಪಾಲ್ಸಿ ಇತ್ತು, ಮೆದುಳು ಪಾರ್ಶ್ವವಾಯು ರೋಗ ಅಂತಾರದು. ಅಂದರೆ ಸಹಜ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕಾಗೋದಿಲ್ಲ, ಬರಿಲಿಕ್ಕಾಗೋದಿಲ್ಲ. ಅವರಿಗೆ ಕೈ ಕಾಲು ಯಾವುದು ಕೆಲಸ ಮಾಡೋದಿಲ್ಲ, ಬರೀ ಒಂದು ಬಳ್ಳ ಅಷ್ಟೇ ಕೆಲಸ ಮಾಡ್ತದೆ, ಒಂದೇ ಬಳ್ಳ. ಅವನು SSLC ಪರೀಕ್ಷೆ ಬರೆಸಿದ್ರು ಸಹಾಯ ತಗೊಂಡು. 84% ಅವ್ರು ಮಾಡಿದ್ರು. ಕರ್ನಾಟಕದೊಳಗೆ ಈ ಸೆರೆಬ್ರಲ್ ಪಾಲ್ಸಿ ಇದ್ದು 84% ಮಾಡಿದ ರೆಕಾರ್ಡ್ ಅಶ್ವಿನ್ ಕಾರ್ತಿಕ್ನ ಹೆಸರಲ್ಲೇ ಇದೆ. ಯಾರೂ ಮುರಿದಿಲ್ಲ ಅದನ್ನಿನ್ನು. ನಮ್ಮ ಎಲ್ಲ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ನಾಗ ಇಟ್ಟಿರ್ತೀವಿ, 35ಕ್ಕೆ ಟಿಣಕ್ತಾವು. ಅಲ್ಲ, ಅವ್ರ ಅಪ್ಪನೂ ಟಿಣಕ್ಕಿರ್ತಾನೆ, ಮಗನೂ ಟಿಣಕ್ತಾವ. ಒಂದೇ ಬಳ್ಳಿಟ್ಟುಕೊಂಡು 84% ಅಶ್ವಿನ್ ಕಾರ್ತಿಕ್. SSLC ರಿಸಲ್ಟ್ ಬಂತು. ಏನು ಮಾಡ್ಬೋದು ಹೇಳ್ರಿ? ಒಂದು ಬಳ್ಳಿ ಇಟ್ಟುಕೊಂಡು ಮನುಷ್ಯ ಉಳಿದ ಯಾವುದು ಕೆಲಸ ಮಾಡೋದಿಲ್ಲ, ಒಂದು ಬಳ್ಳಿ ಕೆಲಸ ಮಾಡ್ತೈತಿ. ಏನು ಮಾಡ್ಬೋದು? ಆರ್ಟ್ಸ್ ಮಾಡ್ಬೇಕಂತ ಎಲ್ಲರೂ.
ಆಮೇಲೆ ಅವನಿಗೆ ಕಾರ್ತಿಕ್ಗನಿಸಿದ್ದು ಸೈನ್ಸ್ ಮಾಡಬೇಕು. PUC ಸೈನ್ಸ್ ಮಾಡ್ದ. PUC ಸೈನ್ಸ್ನಲ್ಲೂ 73% ತಗೊಂಡು ಪಾಸ್ ಆದ. ಆಮೇಲೆ ಇಂಜಿನಿಯರಿಂಗ್ ಮಾಡ್ಬೇಕನ್ನಿಸ್ತು. ಅವನಿಗೆ ನಡ್ಯಾಕೆ ಬರೋದಿಲ್ಲ, ಕೂಡಾಕೆ ಬರೋದಿಲ್ಲ, ಪ್ರಯೋಗ ಮಾಡಕ್ಕೆ ಬರೋದಿಲ್ಲ, ಕಂಪ್ಯೂಟರ್ ಸೈನ್ಸ್ ತಗೋಬೇಕಂತ ಹೆಂಗೆ ಮಾಡಬೇಕು? ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಅವನು ವಿಕಲಚೇತನ ಮಕ್ಕಳದ ಅಡಿ ಕೋಟಾ ಇಂಜಿನಿಯರಿಂಗ್ ಸೀಟ್ ಫಸ್ಟ್ ತಗೊಂಡು ಅವನು ಇಂಜಿನಿಯರಿಂಗ್ ಮುಗಿಸಿ ಒಂದ ಬಳ್ಳಿಟ್ಟುಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಈಗ ಡೆಲ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ. ನಮಗೆ 10 ಬಳ್ಳದ ಚಲೋ ಉಣ್ಣಾಕ್ ಬರೋದಿಲ್ಲ, ಮುಂಗೈ ಮಠ ಸೋರ್ತಿರ್ತೈತಿ. 4 ಮಂದಿ ಬೇಕಾದಂತ ತೊಳ್ಯಾಕ. ನೋಡಿ ಮನುಷ್ಯ, ಇದು ಜಗತ್ತು, ದೇವರು ಎಷ್ಟು ವೈಚಿತ್ರ್ಯ ಇಟ್ಟಾನ ಇದಕ್ಕೆ. ಅವನ ಈ ವಿಶೇಷತೆಯನ್ನು ಮೆಚ್ಚಿ ಸಚಿನ್ ತೆಂಡೂಲ್ಕರ್ಗೆ ನಾವೆಲ್ಲರೂ ಹೀರೋ ಅಂತೀವಿಲ್ಲ, ಸಚಿನ್ ತೆಂಡೂಲ್ಕರ್ ಅವನಿಗೆ ಹೀರೋ ಅಂತ ಹೇಳಿ ಪ್ರತಿ ವರ್ಷ ಅವನ ಹುಟ್ಟ ಹಬ್ಬಕ್ಕೆ ಅವನಿಗೆ ಶುಭಾಶಯಗಳನ್ನು ಕಳಿಸ್ತಾರೆ ಸಚಿನ್ ತೆಂಡೂಲ್ಕರ್ ಅವರು. ಅಂದ್ರೆ ದೇವರು ನೋಡಿ, ನಮ್ಮ ಕಣ್ಣಿಗೆ ಅವನಿಗೆ ಕೈ ಇಲ್ಲ, ಕಾಲಿಲ್ಲ, ಆದರೂ ಒಬ್ಬ ದೊಡ್ಡ ಇಂಜಿನಿಯರ್. ಅವನಿಗೆಲ್ಲ ಪ್ರೀತಿಯಿಂದ ಭಾರತದ ಸ್ಟಿಫನ್ ಹಾಕಿಂಗ್ ಅಂತ ಕರೀತಾರೆ. ಅದಕ್ಕೆ ಕೈ ಇಲ್ಲ, ಕಾಲಿಲ್ಲ, ಯಾವುದು ಕೆಲಸ ಮಾಡೋದಿಲ್ಲ. ನಮ್ಮ ನೋಡುಗರ ಕಣ್ಣಿಗೆ ಅವನು ವಿಕಲಚೇತನನಾದರೆ ದೇವನ ದೃಷ್ಟಿಯಲ್ಲಿ ಅವನು ವಿಶೇಷ ಚೈತನ್ಯವುಳ್ಳ ವ್ಯಕ್ತಿ ಆತ. ಅದಕ್ಕಾಗಿ ವಿಕಲಚೇತನರಿಗೆ ಅವರಿಗೆ ವಿಕಲಚೇತನರು ಅನ್ನೋದಿಲ್ಲ, ವಿಶೇಷ ಚೈತನ್ಯ ವ್ಯಕ್ತಿಗಳು ಅಂತ ಕರೀತಾರೆ. ಅಂಥ ವಿಶೇಷ ಚೈತನ್ಯ ವ್ಯಕ್ತಿ ನಮ್ಮೆದುರಿಗಿದ್ದಾರೆ. ಇದಕ್ಕಿಂತ ಒಂದು ಮುಖ್ಯವಾದ ವಿಷಯ ಹೇಳಬೇಕಂದ್ರೆ, ಆ ಮಗುವನ್ನ ಇಲ್ಲಿಂದ ಹಿಡಿದು ಇಷ್ಟು ವಯಸ್ಸಿನವರೆಗೆ ಕೈ ಕಾಲು ಎಲ್ಲವೂ ಪರಾಧೀನ, ಏನೂ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಆ ಮಗನನ್ನ ಇಷ್ಟು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದ ತಾಯಿ ಶ್ರಮನೂ ಬಹಳ ದೊಡ್ಡ ಮೆಚ್ಚುವಂತ. ಪ್ರಭಾ ಅವರ ಶ್ರಮ ಹಿಂದೆ ಥಾಮಸ್ ಅಲ್ವಾ ಎಡಿಸನ್ ಶಾಲೆಯೊಳಗಿದ್ದಾಗ ಅವರು ಶಾಲೆ ಶಿಕ್ಷಕರು ಒಂದು ಚೀಟಿ ಕೊಟ್ಟು ಕಳಿಸಿದ್ರು ಮಗನ ಕೈಯಾಗಿ, ನಿಮ್ಮ ಅವ್ಗೆ ಕೊಡು ಇದು ಅಂತ. ಆ ಚೀಟಿ ತಂದು ಅವನ ಕೈಯಾಗಿ ಕೊಟ್ರೆ ಅವು ಓದಿ, ನ್ಯಾನ್ಸಿ ಥಾಮಸ್ ಅಲ್ವಾ ಎಡಿಸನ್ನ ತಾಯಿ ಆ ಚೀಟಿ ಓದಿ ಎರಡು ಹನಿ ಕಣ್ಣಾಗ ನೀರು ತಗೊಂಡು ಬಂದು ಚೀಟಿ ಮುಚ್ಚಿಟ್ಲು. ಮಗ ಕೇಳ್ದ, ಎಡಿಸನ್ ಏನು ಬರ್ದಾರ ಅವ್ರು ಶಾಲ್ಯಾಗ ಚೀಟ್ಯಾಗ? ಇಲ್ಲ, ನಿನ್ನ ಮಗ ಭಾಳ ಬುದ್ಧಿವಂತದಾನ, ಇವನಿಗೆ ನಮ್ಮ ಸ್ಕೂಲ್ನಾಗ ಯಾರೂ ಕಲಿಸುವ ಸಾಮರ್ಥ್ಯ ಇಲ್ಲ, ಅಂಥ ಬುದ್ಧಿವಂತ ನಿನ್ನ ಮಗ ಅಂತ ಬರ್ದಾರ ಅಂತ ಓದೋದಿಲ್ಲ ತಾಯಿ. ಒಂದು ದಿವಸ ಇವ ದೊಡ್ಡ ವಿಜ್ಞಾನಿಯಾದ, ತಾಯಿ ತೀರ್ಕೊಂಡ್ಲು. ತಾಯಿ ತೀರ್ಕೊಂಡ ಮೇಲೆ ಮನೆಗೆ ಹೋಗಿ ಹಿಂಗೆ ಪುಸ್ತಕ ಕಪಾಟ್ ಹುಡುಕುವಾಗ ಅವ ಶಾಲೆ ಶಿಕ್ಷಕರು ಕೊಟ್ಟ ಪತ್ರ ಸಿಕ್ತು. ಓದ್ತಾನ, ಅದ್ರಾಗ ಏನು ಬರ್ದಿತ್ತು ಅಂತ, ಬುದ್ಧಿವಂತ ಅಂತ ಬರ್ದಿಲ್ಲ, ನಿನ್ನ ಮಗ ಭಾಳ ಹಸೆ ದಡ್ಡದಾನ, ಇವನಿಗೆ ಯಾವ ಸ್ಕೂಲ್ನೊಳಗೂ ಸೀಟ್ ಸಿಗೋದಿಲ್ಲ, ಮನ್ಯಾಗ ಇಟ್ಕೋ ಅಂತ ಹೇಳಿ ಕಳಿಸಿದ್ರು. ತಾಯಿ ಸುಳ್ಳು ಹೇಳಿ ಮಗನಿಗೆ ಮನ್ಯಾಗ ದೊಡ್ಡ ವಿಜ್ಞಾನಿ ಮಾಡಿದ್ಲಲ್ಲ, ಅಂಥವ್ರು ಪ್ರಭಾವರಿದ್ದಾರೆ. ಅವರ ಈ ಶ್ರಮ ಬಹಳ ಸಾರ್ಥಕವಾಗುವಂಥದ್ದು. ಬಹಳ ಮಂದಿ ನನ್ನ ಹತ್ರನೂ ಬರ್ತಿರ್ತಾರೆ ಮಠಕ್ಕೆ, ಎಷ್ಟೋ ಮಂದಿ ಈ ಸೆರೆಬ್ರಲ್ ಪಾಲ್ಸಿ ಇರುವಂಥ ತಾಯಂದಿರು, ಅವ್ರದ್ದೊಂದು ಭಾಳ ದೊಡ್ಡ ತ್ಯಾಗ ಇರ್ತದೆ. ಯಾಕಂದ್ರೆ ಪ್ರತಿ ಕ್ಷಣ ತಾಯಿ ಮಗುವನ್ನು ಬಿಟ್ಟು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಯಾವ ಮದುವೆಗೆ ಹೋಗಂಗಿಲ್ಲ, ಕಾರ್ಯಕ್ರಮಗಳಿಗೆ ಹೋಗುವಂಗಿಲ್ಲ, ಒಂದು ದಿವಸನೂ ಮಗುವಿಗೆ ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ. ನಾನು ಅವ್ರಿಗೆ ಹೇಳೋ ಒಂದೇ ಮಾತು, ಸಮಾಧಾನದ ಮಾತು ಅಂದ್ರೆ, ನೋಡವ, ದೇವರು ಈ ರೂಪದೊಳಗೆ ಹುಟ್ಟಬೇಕಂತ ಅವನ ಇಚ್ಛೆ ಇತ್ತು. ಬ್ಯಾರೆಯವರು ಹೊಟ್ಟೆಯೊಳಗೆ ಹುಟ್ಟಿದ್ರ ಅವ್ರು ಚಲೋ ನೋಡ್ಕೊಂತಿದ್ರು ಇಲ್ಲ ಗೊತ್ತಿಲ್ಲ, ನೀನು ಭಾಳ ಕರುಣಾಮಯ್ಯದಿ ಅಂತ ದೇವ್ರಿಗೆ ಅನಿಶ್ ಅವ ನಿನ್ನ ಹೊಟ್ಟೆಯೊಳಗೆ ಹುಟ್ಟ್ಯಾನ ಅಂತ ಹೇಳೋ ಮಾತು ಒಂದೇ ನಾನು ಅಷ್ಟೆ. ಅದಕ್ಕಾಗಿ ಆ ತಾಯಿಯ ಶ್ರಮವೂ ಅಷ್ಟೇ ಮುಖ್ಯ. ಈ ವೇದಿಕೆಯಲ್ಲಿ ತಾಯಿ ಪ್ರಭಾ ಮತ್ತು ಅಶ್ವಿನ್ ಇಬ್ಬರು ಇದ್ದಾರೆ. ಅಂಥ ಒಂದು ಸಾಧಕರ ಸ್ಫೂರ್ತಿ ನಮಗೆ ದೇವರೆಲ್ಲ ಚಲೋ ಕೊಟ್ಟಾನಿಲ್ಲ. ನಾವು ಜೀವನದಲ್ಲಿ ಏನಾದರೂ ಒಳ್ಳೆಯದನ್ನು ಸಾಧಿಸುವ ಸಂಕಲ್ಪವೇ ನಿಜವಾದ ಜಾತ್ರೆ ಇದು. ಅದಕ್ಕೆ ಅಂಥ ಸಂಕಲ್ಪವನ್ನು ಹೊತ್ತು ಹೋಗೋಣ ಅಂಥೇಳಿ ಅಂಥ ಸಾಧನೆಯನ್ನು ಮಾಡಿರುವಂಥ
ಅಶ್ವಿನ್ ಕಾರ್ತಿಕ್ ಅವರಿಗೆ, ಅವರ ತಾಯಂದಿರಿಗೆ, ಪರಮ ಪೂಜ್ಯ ಅಡ್ನೂರು ಶ್ರೀಗಳವರು ಅವರನ್ನು ಆಶೀರ್ವದಿಸಬೇಕು ಅಂತ ಕೇಳ್ಕೊತಾರೆ.